ಸಮ್ಮೇಳನಾಧ್ಯಕ್ಷ ಸ್ಥಾನವನ್ನ ಬಸವ ಕಲ್ಯಾಣ ಅನುಭವ ಮಂಟಪಾಧ್ಯಕ್ಷ ಭಾಲ್ಕಿ ಮಠದ ಪೀಠಾಧಿಪತಿ ಬಸವಲಿಂಗ ಪಟ್ಟದೇವರು ವಹಿಸಿದ್ರ. ಕನ್ನಡಾಂಬೆ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಿಸಿ ದೀಪ ಬೆಳಗುವ ಮೂಲಕ ಸಚಿವ ಈಶ್ವರ ಖಂಡ್ರೆ ಹಾಗೂ ಸಚಿವ ರಹೀಂ ಖಾನ್ ಚಾಲನೆ ನೀಡಿದ್ರ. ಸಚಿವ ಖಂಡ್ರೆ ಮಾತನಾಡಿ, ಬಸವ ಕಲ್ಯಾಣ ಜಗತ್ತಿನ ಪ್ರಥಮ ಸಂಸತ್ತಿನ ಕಾಮಗಾರಿ ವೇಗದಿಂದ ನಡೆಯುತ್ತಿದೆ. ಜಿಲ್ಲೆಯ ಎಲ್ಲ ಸ್ವಾಮೀಜಿಯವರು ಸಂತಸ ವ್ಯಕ್ತಪಡಿಸಿದ್ದಾರೆ ಎಂದ್ರ. ಅವ್ರ ಕನಸು ಅವ್ರ ಜೊತೆಯಲ್ಲಿ ಅವರ ಅತ್ಯಂತ ಪ್ರೀತಿಗೆ ಪಾತ್ರರಾದಂಥ ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣ ಖಂಡ್ರೆ ಅವರು, ಜಯದೇವತಾಯಿ ಲಿಗಾಡೆ ಅವರು, ಹೀಗೆ ಇವತ್ತು ಅನೇಕ ಜನ ಅವರೆಲ್ಲ ಹೋರಾಟ ಮಾಡಿದ್ದಾರೆ, ಹಗಲು ಶ್ರಮ ಮಾಡಿದ್ದಾರೆ, ಪದಯಾತ್ರೆ ಮಾಡಿದ್ದಾರೆ, ಉಪವಾಸ ಉಳಿದಿದ್ದಾರೆ. ಒಂದೇ ದಿವಸದಲ್ಲಿ ಕಲ್ಲು ಮಣ್ಣು ಕಾಂಕ್ರೀಟ್ ತಲೆ ಮೇಲೆ ಹೊತ್ತುಕೊಂಡು ಶಿವಲಿಂಗಾಕಾರದ ಆ ಲಿಂಗವನ್ನು ರಾತ್ರಿ ಒಂದೇ ದಿವಸದಲ್ಲಿ ಮುಗಿಸ್ಬೇಕು ಅಂತ ಹೇಳಿ ಅವರು ಪಣ ತೊಟ್ಟು ಸಂಕಲ್ಪ ಪಟ್ಟು ಮಾಡಿದಂಥದ್ದು. ಅದು ಆಧುನಿಕ ಅನುಭವ ಮಂಟಪ ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವವನ್ನು ಕೊಟ್ಟಂಥದ್ದು, ಅದರ ಬುನಾದಿ ಅನ್ನುವಂಥ ರೀತಿಯಲ್ಲಿ ಪರಿಕಲ್ಪನೆ ಹೇಳಿದಂಥದ್ದು. ಜಗತ್ತಿನ ಪ್ರಥಮ ಸಂಸತ್ತು ವೇಗದ ಗತಿಯಲ್ಲಿ ನಡೀತಾ ಇದೆ. ನೋಡ್ತಾ ಇದ್ರೆ ಮೊನ್ನೆ ಮುಖ್ಯಮಂತ್ರಿಗಳು ಬಂದಿದ್ರು, ಅದಕ್ಕೆ ಇವತ್ತಲ್ಲಿ ಅವರಿಗೆ ನಾವೆಲ್ಲ ಸನ್ಮಾನ ಅಭಿನಂದನಾ ಸಮಾರಂಭ ಮಾಡಿದ್ದೇವೆ. ಪೂಜ್ಯ ಆರ್ಕೂಟ್ ಶ್ರೀಗಳು ಹೇಳ್ತಾ ಇದ್ರು, ಅವಿಸ್ಮರಣೀಯವಾದಂಥ ಒಂದು ಕಾರ್ಯಕ್ರಮ ಆಯಿತು. ಮಂಟಪ ನಿರ್ಮಾಣ ಮಾಡಿ ಇಡೀ ಜಗತ್ತಿಗೆ ಲೋಕಾರ್ಪಣೆ ಮಾಡುವಂತ ಕೆಲಸ ಆಗ್ತಾ ಇದೆ ಅನ್ನೋ ಮಾತನ್ನು. ಇನ್ನು ಕಾರ್ಯಕ್ರಮದಲ್ಲಿ ಸಚಿವರಾದ ರಹೀಂ ಖಾನ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸುರೇಶ್ ಚನ್ನಶೆಟ್ಟಿ, ಬಾಲಿ, ಹಿರೇಮಠದ ಬಸವಲಿಂಗ ಪಟ್ಟದೇವರು, ಶಿವಕುಮಾರ್ ಕಟ್ಟೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್.